ಒತ್ತಾಯಕ್ಕೆ ಕೇಳಲಾಗಿತ್ತು, ಇಷ್ಟ ದಿನ ಬೇಕು ಅಂತಿರ್ಲಿಲ್ಲ ಕ್ಷಮೆ ಕೇಳಕ್ಕೆ. ಮೊದಲೇ ಫೇಸ್ಬುಕ್ ಅಲ್ಲಿ ನೀವು ಡಿಸಿಷನ್ ತಗೊಂಡ ಮೇಲೆ ಅದು ಕೂಡ ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ. ನಾವು ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಬಟ್ ಅವರು ಎಂಟೈರ್ ಕರ್ನಾಟಕದ ಜನತೆಗೆ ಸಾರಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅನಿಸ್ತದೆ ನನಗೇನು. ಆದರೆ ಅವರು ಕೆಲವು ಏನು ಫೇಸ್ಬುಕ್ಕಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ದಾರಲ್ಲ, ಅದು ಸರಿಯಲ್ಲ. ನಿಮಗೆ ಬಿಟ್ಟಿದ್ದು, ನೀವು ಯಾವಾಗ ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ ಅನ್ನೋದು ಅದು ಉದ್ದಟತನ ಆಗತ್ತೆ. ಯಾಕಂದರೆ ಅವರು ಮಾಡಿರೋ ತಪ್ಪು ಅನ್ನೋದು ಇನ್ನೂ ಅವರು ಮನಸ್ಸಿಗೆ ಆಗಿಲ್ಲ ಅನ್ನೋದಾದರೆ, ಮೇಲ್ನೋಟಕ್ಕೆ ಅವರು ಏನೋ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಜೀವನ ಮಾಡಬೇಕು, ಮುಂದಕ್ಕೆ ಅಲ್ಲಿ ಬೆಳಿಬೇಕು, ಇಲ್ಲೇ ಬೆಳೆದಿದ್ದೀವಿ, ಇಲ್ಲೇ ಇರಬೇಕು ಅನ್ನೋ ಉದ್ದೇಶದಿಂದ ಸಾರಿ ಅಂದಂಗೆ ಕಾಟಾಚಾರಕ್ಕೆ ಸಾರಿ ಅಂದಾಗಿದೆ. ಅದು ನನ್ನ ಅನಿಸಿಕೆ, ಅದು ನನ್ನ ಒಪಿನಿಯನ್. ಆದರೆ ನಾವು ಏನು ಎಲ್ಲ ಅಂಗಸಂಸ್ಥೆಗಳೆಲ್ಲ ಕರೆದು ಎಲ್ಲರ ಹತ್ರನೂ ಚರ್ಚೆ ಮಾಡಿ ಒಂದೇ ಒಗ್ಗಟ್ಟಿಂದ ನಾವೇನು ಮಾತಾಡಿದ್ದೀವಿ ಅವ್ರಿಗೆ ಕೋಆಪರೇಷನ್ ಕೊಡಬೇಕು ಅನ್ನೋದು ಒಂದು ತೀರ್ಮಾನದಲ್ಲಿತ್ತು. ಈಗ ಏನು ಮಾಡಿದ್ದಾರೆ, ಏಕಾಏಕಿ ಅವರು ಸಾರಿ ಕೇಳಿದ್ದಾರೆ. ಅದಕ್ಕೆ ನಾನು ನಮ್ಮ ಪರ್ಸನಲ್ ಆಗಿ ಸ್ವಾಗತ ಮಾಡ್ತೀನಿ. ಅದೇ ಹೌದೌದು ಇದ್ದೇ ಇರ್ತಾರೆ. ಏನು ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ರಲ್ಲ, ಕೆಲವೆಲ್ಲ ಇದೆ ಸರ್. ಈಗ ಆ್ಯಕ್ಚುಲಿ ಸೋನು ನಿಗಮ್ ಮಾಡಿದ್ರೆ ಒಳ್ಳೆ ಆಡಿಯೋ ರೈಟ್ಸ್ ಬರುತ್ತೆ, ಜನಗಳು ಅವ್ರದ್ದು ಕೇಳ್ತಾರೆ ಅನ್ನೋದು ಆ ರೀತಿ ಬೆಳೆದ್ಬಿಟ್ಟಿದ್ರು ನಮ್ಮಲ್ಲಿ. ಏನು ಒಬ್ಬ 900 ಹಾಡು ಆಡಿದ್ದಾರೆ ಅಂದರೆ ಬೇರೆ ಭಾಷೆದವರು ಏನು ಅವ್ರಿಗೆ ಅಷ್ಟು ಫಾಲೋಯಿಂಗ್ ಇಲ್ಲದೆ ಮಾಡೋಕ್ಕೆ ಸಾಧ್ಯ. ಸರ್, ಇಲ್ಲಿ ಕನ್ನಡದಲ್ಲೂ ಗಾಯಕರು ನಿಮ್ ಕಡೆಯಿಂದ ನೀವು ಸೂಚನೆ ಕೊಡಕ್ಕಾಗಲ್ಲ? ಕನ್ನಡದ ಗಾಯಕರಿಗೆ ಅವಕಾಶ ಕೊಡಿ. ನಿನ್ನೆ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆಗೆ ಅದನ್ನೇ ಚರ್ಚೆ ಮಾಡಿದ್ವಿ. ನಮ್ಮಲ್ಲಿ ಚರ್ಚೆಗೆ ಸೀಮಿತ ಆಗ್ಬಾರ್ದು. ಈಗ ಹೊಸಬ್ರು ಇದಾರಲ್ಲ, ಅವ್ರು ಮೀರ್ಸೋ ತರ ಇದ್ದಾರೆ, ಅಂತವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಇದ್ವಿ. ಕೆಲವು ನಿರ್ಮಾಪಕರು ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು, ಇನ್ ಮುಂದಕ್ಕೆ ಅವನು ಕ್ಷಮಾಪಣೆ ಕೇಳಿದ್ರು ಅವನ ಹತ್ರ ಆಡಿಸೋದೇ ಇಲ್ಲ. ನಮ್ಮ ಉದಯಭರತ್ ಅವರು ಇನ್ನು ಯಾವುದೇ ನಾವು ಸಿನಿಮಾ ಮಾಡಿದಾಗ ಅವ್ರ ಹತ್ರ ಆಡಿಸೋದೇ ಇಲ್ಲ, ನಮ್ಮ ಹೊಸ ಪ್ರತಿಭೆಗಳಿಗೂ ಕೊಡ್ತೀವಿ, ಅವಕಾಶ ಕೊಡ್ತೀವಿ ಹಾಗಂತನೂ ಹೇಳಿದ. ಕರೀತೀವಲ್ಲ, ಇವತ್ತೇನು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಅಥವಾ ಡೈರೆಕ್ಟರ್ಸ್ ಇದ್ದಾರೆ, ನಮ್ಮ ಇವರು ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ನಮ್ಮ ಆಡಿಯೋ ಕಂಪನಿಗಳಿದ್ದಾವೆ. ಎಲ್ಲರನ್ನೂ ಒಂದು ಒಗ್ಗೂಡಿಸಿ ಒಂದು ಕಡೆ ಸಮಾವೇಶ ಮಾಡಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಮಾಡಬೇಕು, ಯಾವ ರೀತಿ ನಮಗೆ ಸಾರಿಯಲ್ಲಿದ್ದಾರೆ, ಇಷ್ಟಿಗೆ ನಾವು ಇದು ಮಾಡಿಕೊಂಡು ಅದನ್ನು ಯಾವ ರೀತಿ ಮುಂದೆ ನಡಿಬೇಕು ಅನ್ನೋದನ್ನು ತೀರ್ಮಾನ ನಿಮಗೆ ಇಷ್ಟಲ್ಲೇ ಬೇಗ ಕರೆದು ತಮಗೆಲ್ಲ ತಿಳಿಸ್ತೀವಿ. ಸರ್, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಕ್ಷಮೆ ಕೇಳಿದ ಬಳಿಕ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಕ್ಷಮೆ ಕೇಳಕ್ ಇಷ್ಟ ದಿನ ತಗೊಂಡ್ರು, ನಾವು ಫಿಲಂ ಚೇಂಬರ್ ಕಡೆಯಿಂದಲೂ ಕೂಡ ಅಷ್ಟು ಈಸಿಯಾಗಿ ಆ ಕ್ಷಮೆನ ಒಪ್ಕೊಳ್ಬಾರ್ದು ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಖಂಡಿತ ಅದನ್ನೇ ಹೇಳಿದವಲ್ಲಮ್ಮ. ಆಕ್ಚುಲಿ ಒಂದು ಕ್ಷಮೆಗಿಂತ ಮಿಕ್ಕೋದು ಯಾವುದಿಲ್ಲ. ಯಾವುದೋ ಒಂದು ಕೋರ್ಟ್ಗೆ ಹೋದಾಗಲ್ಲ ನಾನು ಕ್ಷಮಾಪಣೆ ಕೇಳಿದಾಗ ಅವ್ರಿಗೆ ಒಂದು ರೈಟ್ಸ್ ಇರುತ್ತೆ, ಏನು ಮಾಡ್ಬೇಕು ಅನ್ನೋದು ಅಂತದ್ದು ಮಾಡಿ ಕೇಳಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ನಾವು ಎಲ್ಲರನ್ನ ಚರ್ಚೆಗೆ ಕರೆದು ನಾವು ತೀರ್ಮಾನ ತಗೊಂಡಿದ್ವಲ್ಲ, ಅದನ್ನು ನಾವು ಈಗ ಏನು ಮಾಡ್ಬೇಕು ಅನ್ನೋದಕ್ಕೂ ನಾವೆಲ್ಲನೂ ಒಂದು ಒಗ್ಗೂಡಿಸಿ ಎಲ್ಲರನ್ನ ಕರೆದು ಒತ್ತಾಯಕ್ಕೆ ಕೇಳಲಾಗಿತ್ತು, ಇಷ್ಟ ದಿನ ಬೇಕು ಅಂತಿರ್ಲಿಲ್ಲ ಕ್ಷಮೆ ಕೇಳಕ್ಕೆ. ಮೊದಲೇ ಫೇಸ್ಬುಕ್ ಅಲ್ಲಿ ನೀವು ಡಿಸಿಷನ್ ತಗೊಂಡ ಮೇಲೆ ಅದು ಕೂಡ ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ. ಹೌದು, ನಾವು ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಬಟ್ ಅವರು ಎಂಟೈರ್ ಕರ್ನಾಟಕದ ಜನತೆಗೆ ಸಾರಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅನಿಸ್ತದೆ ನನಗೇನು. ಆದರೆ ಅವರು ಕೆಲವು ಏನು ಫೇಸ್ಬುಕ್ಕಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ದಾರಲ್ಲ, ಅದು ಸರಿಯಲ್ಲ. ನಿಮಗೆ ಬಿಟ್ಟಿದ್ದು, ನೀವು ಯಾವಾಗ ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ ಅನ್ನೋದು ಉದ್ದಟತನ ಆಗತ್ತೆ. ಯಾಕಂದರೆ ಅವರು ಮಾಡಿರೋ ತಪ್ಪು ಅನ್ನೋದು ಇನ್ನೂ ಅವರು ಮನಸ್ಸಿಗೆ ಆಗಿಲ್ಲ ಅನ್ನೋದಾದರೆ, ಮೇಲ್ನೋಟಕ್ಕೆ ಅವರು ಏನೋ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಜೀವನ ಮಾಡಬೇಕು, ಮುಂದಕ್ಕೆ ಅಲ್ಲಿ ಬೆಳಿಬೇಕು, ಇಲ್ಲೇ ಬೆಳೆದಿದ್ದೀವಿ, ಇಲ್ಲೇ ಇರಬೇಕು ಅನ್ನೋ ಉದ್ದೇಶದಿಂದ ಸಾರಿ ಅಂದಂಗೆ ಕಾಟಾಚಾರಕ್ಕೆ ಸಾರಿ ಅಂದಾಗಿದೆ. ಅದು ನನ್ನ ಅನಿಸಿಕೆ, ಅದು ನನ್ನ ಒಪಿನಿಯನ್. ಆದರೆ ನಾವು ಏನು ಎಲ್ಲ ಅಂಗಸಂಸ್ಥೆಗಳೆಲ್ಲ ಕರೆದು ಎಲ್ಲರ ಹತ್ರನೂ ಚರ್ಚೆ ಮಾಡಿ ಒಂದೇ ಒಗ್ಗಟ್ಟಿಂದ ನಾವೇನು ಮಾತಾಡಿದ್ದೀವಿ ಅವ್ರಿಗೆ ಕೋಆಪರೇಷನ್ ಕೊಡಬೇಕು ಅನ್ನೋದು ಒಂದು ತೀರ್ಮಾನದಲ್ಲಿತ್ತು.
ಈಗ ಏನು ಮಾಡಿದ್ದಾರೆ, ಏಕಾಏಕಿ ಅವರು ಸಾರಿ ಕೇಳಿದ್ದಾರೆ. ಅದಕ್ಕೆ ನಾನು ನಮ್ಮ ಪರ್ಸನಲ್ ಆಗಿ ಸ್ವಾಗತ ಮಾಡ್ತೀನಿ. ಅದೇ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.